ಕರ್ನಾಟಕದಲ್ಲಿ ಆಫೀಸ್ಗೆ ದಿನಕ್ಕೆ 200 ಜನ ನೀನ್ ತಲೆ ತೆಗಿತೀನಿ 2:30 ರಾತ್ರಿಗೆ ಫೋನ್ ಮಾಡ್ತಾರೆ. ಬೆದರಿಕೆ ಕರೆಗಳು ಮತ್ತೆ ಏನಂತ ಮೆಸೇಜ್ಗಳು ನಿಂಗೆ ತಲೆ ತೆಗಿತೀನಿ ಪ್ರಥಮ್ ಕೊಡಿ ಫೋನು, ಮಲಗಿದ್ರು ಪರವಾಗಿಲ್ಲ ಎದ್ದೇಳಿಸ್ಬಿಟ್ಟು ಕೊಡಿ, ಇಲ್ಲ ಇದು ಆಫೀಸ್ ನಂಬರ್ ಅಂತ ಹೇಳಿದ್ರೆ ಅವೆಲ್ಲ ಗೊತ್ತಿಲ್ಲ, ಹೋಗಿ ಕೊಡಿ, ಅವ್ರ ಮನೆಗೆ ಹೋಗಿ ಹುಡುಕೊಂಡು 2:30 ರಾತ್ರಿ ಪೆದ್ದನ್ಗೆ ಫೋನ್ ಮಾಡ್ತಾನವನು. ಅವ್ರಿಗೆ ಅಂಧಾಭಿಮಾನಿಗಳಿಗೆ ಅವ್ರು ಕೇಳಿದ್ರು, ಮಾಧ್ಯಮದವರು ಅಭಿಮಾನಿಗಳಿಗೆ ಹೇಳಿದ್ರು ನೀವು ಆರಾಮಾಗಿ ಫಸ್ಟ್ ಆ ವಿಡಿಯೋ ಕರೆಕ್ಟಾಗಿ ನೋಡಿಲ್ಲ ಜನರು. ನಾನು ಏನ್ ಹೇಳ್ತೀನಿ ಗೊತ್ತಾ, ಫುಲ್ ವಿಡಿಯೋ ನೋಡಿ ಅಭಿಮಾನಿಗರಿಗೆ ಹೇಳ್ತೀರಾ ಅಂದ್ರು. ನೋಡಿ, ಕಾನೂನು ಕೆಲಸ ಮಾಡುತ್ತೆ, ಪೊಲೀಸ್ ಕೆಲಸ ಮಾಡ್ತಾರೆ, ಲಾಯರು ಕೋರ್ಟಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಮಾಧ್ಯಮದವರು ಮೈಕ್ ಹಿಡ್ಕೊಂಡು ಅವ್ರ ಕೆಲಸ ಅದು ಕಾಯ್ಕೊಂಡು ನ್ಯೂಸ್ ಕೊಡ್ಬೇಕು, ಅವ್ರು ಕೆಲಸ ಮಾಡ್ತಾರೆ. ನೀವು ಆರಾಮಾಗಿ ಶಾಂತವಾಗಿದ್ದು ನಿಮ್ಮ ಅಪ್ಪ ಅವ್ನು ನೋಡ್ಕೊಂಡು ಚೆನ್ನಾಗಿ ನಿಮ್ ಕೆಲಸ ಮಾಡಿ. ಇದು ಅಭಿಮಾನಿಗಳಿಗಿದೆ. ಪ್ರಥಮ್ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಂಧಾಭಿಮಾನಿಗಳಿಗೆ ಇನ್ನೇನು ಹೇಳಮ್ಮ? ಇವ್ರಿಗೆ ಅಭಿಮಾನಿಗಳಿಗೆ ಹೇಳಿದ್ದಾಯ್ತು, ಅಂಧಾಭಿಮಾನಿಗಳಿಗೆ ಅಳಾದೋಕ್ ಬೇರೆ ಕೆಲಸವಿಲ್ಲದೆ ಅಲ್ಲಿ ಕೂತ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡವೆ, 4 ತದಕ್ ಕಳಿಸಿ ಅಂತ ಹೇಳಿದೆ. ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳಿದ್ದು. ಇವ್ರಿಗೆ ಯಾಕೆ ಕೋಪ ಬರ್ತಾಯ್ತು ನಂಗೆ ಅರ್ಥ ಆಯ್ತಾ ಇಲ್ಲ. ಅಂಧಾಭಿಮಾನಿಗಳಿಗೆ ಬರ್ಬೇಕು. ಅಣ್ಣ, ನಾನು ಒಂದು ಪ್ರಾಮಾಣಿಕವಾಗಿ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ ಕಲಾವಿದನ್ನು ತಲೆ ಮೇಲೆ ಕೂಡ್ಸ್ಕೋಬೇಡ್ರು. ನಿಮ್ಮ ತಲೆಲಿ ಒಂದು 50 ಕೂದಲು ಇರ್ತದೆ, ಅದಷ್ಟು 50 ಒಂದು 500 ಇರ್ಬೇಕು ಮನ್ಸಂಗೆ, ಗೊತ್ತಿಲ್ಲ. ನೀವೆಲ್ಲ ಹಿಂಗೆ ಯೋಚನೆ ಮಾಡಿ ಉದ್ರೋಯ್ತದೆ ನಿಮ್ಗೆ, ಹಿಂಗೆ ಆಗೋಯ್ತದೆ. 500 ನಾನು ಲೆಕ್ಕ ಹಾಕಿಲ್ಲ ಕಣ್ಣಣ್ಣ, ನನ್ಗೆ ಗೊತ್ತಿಲ್ಲ ನಾನು ಲೆಕ್ಕ ಹಾಕಿಲ್ಲ ಕಣ್ಣಣ್ಣ, ನನ್ನ ತಲೆದು ನಾ ಲೆಕ್ಕ ಹಾಕಿಲ್ಲ, ನಂಗೆ ಕಾಣಿಸ್ತಿಲ್ಲ. ಅದು 2 ಕಣ್ಣು ಐತೆ, 1 ನಾಲ್ಗೆ ಇದೆ, 2 ಕೈ ಅದೆ, ಇದು ಗೊತ್ತಿಲ್ಲ. ಸೊ ಎಷ್ಟದೇ ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದ್ರ ಮೇಲೆ ಇರೋ ಜಾಗದಲ್ಲಿ ತಲೆಯಲ್ಲಿ 150 ಪ್ರೆಷರ್ ಇರುತ್ತೆ. EMI ಕಟ್ಟಬೇಕು, ಅಪ್ಪ ಅವ್ನು ನೋಡ್ಕೋಬೇಕು, ಎಂಟಿಗೆ ಇದಾಗೈತೆ ಏನೋ ಊಟ ಕೊಡಿಸ್ಬೇಕು, ಅವಳಿಗೇನೋ ಇದಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಕರ್ಕೋಬೇಕು, ಫ್ರೆಂಡ್ಸ್ ಜೊತೆಗೆ ಇದು ನೋಡ್ಬೇಕು, ಆಫೀಸ್ ಟೆನ್ಷನ್, ಪುನಃ ಇದೇನೋ ಇರ್ತದೆ. ಇದಿಷ್ಟಕ್ಕೂ ತಲೆಯಲ್ಲಿ ಜಾಗ ಇಲ್ಲ. ಅದ್ರ ಮೇಲೆ ಇನ್ನೊಂಚೂರು ಜಾಗ ಮಾಡ್ಕೊಂಡು ತಲೆ ಮೇಲೆ ಕಲಾವಿದ್ರನ್ನ ಕೂಡ್ಸ್ಕೊಂಡ್ರೆ ನೀವೇ ಮುಳುಗೋಯ್ತೀರಾ. ಆಮೇಲೆ ಕಲಾವಿದ್ರಿಗೋಸ್ಕರ ನೀವು ಒಂದು ಹೇಳ್ತೀನಿ, ಕಾವೇರಿ ಗಲಾಟೆ ಆಯ್ತಾ, ಇದಕ್ಕೆ ಜೈಲ್ಗೆ ಹೋದೆ ಅಂದ್ರೆ ನಾನು ಖುಷಿ ಪಡ್ತೀನಿ ಸರ್. ಪ್ರಾಮಾಣಿಕವಾಗಿ ನನ್ನ ಸಂಸ್ಕೃತಿ ಉಳ್ಸಕ್ ನೀವು ಜೈಲ್ಗೆ ಹೋದ್ರ ನಾನು ಹೆಮ್ಮೆ ಪಡ್ತೀನಿ ಸರ್. ಪ್ರಾಮಾಣಿಕವಾಗಿ ಹೇಳ್ತೀನಿ. ಕಲಾವಿದ ಏನ್ ಸರ್, ನಾವು ಒಂದೊತ್ತು ಅವ್ನಿಗೆ ಊಟ ಕೊಟ್ಟಿಲ್ಲ ಅಂದ್ಮೇಲೆ ನಮ್ಗೆ ಯಾಕೆ ಸರ್ ಅವ್ನು ನಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಕೂಡ್ಸ್ಕೋಬೇಕು? ಬ್ಯಾಡ್ರೋ. ನಿಮ್ಗೆ ನಾನು ಹೇಳೋದು ಬೈಬೋದು, ನಿಮ್ ಒಳ್ಳೇದಕ್ಕೆ ಕೇಳೋದು, ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಕೇಳಕ್ಕಿಲ್ಲ ಅಂದ್ರೆ ನಾವೇನ್ ಮಾಡಮ್ಮ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.